ಹಾಯ್ ಹಲೋ ಗೈಸ್, ಎಲ್ಲರಿಗೂ ಕೂಡ ಎಸ್ ಎಸ್ ಸಿ ಜಿ ಡಿ ಎಸ್ಪಿರೆಂಟ್ಸಿಗೆ ಜೈ ಹಿಂದ. ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ನಿನ್ನೆ ತರವಿಂದ ಆಫಿಷಿಯಲ್ ವೆಬ್ಸೈಟ್ನಲ್ಲಿ ಒಂದು ನೋಟಿಸನ್ನು ರಿಲೀಸ್ ಮಾಡಿದ್ದಾರೆ. ಓಕೆ, ಆ ನೋಟಿಸನ್ನು ಎಲ್ಲ ಕಡೆ ಪ್ರಚಾರವಾಯಿತು. ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಕೂಡ ಗೊತ್ತಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಬಟ್ ಅದ್ರ ಬಗ್ಗೆ ನಿನ್ನೆ ತಾನೇ ನಾನು ಮಾಹಿತಿಯನ್ನು ಕೊಡಬೇಕಾಗಿತ್ತು, ಕೊಡೋಕ್ಕೆ ಆಗಿರಲಿಲ್ಲ. ಆ ಮಾಹಿತಿಯನ್ನು ನಾನು ನಿಮ್ಗೆ ಡೀಟೇಲ್ ಆಗಿ ಇವತ್ತು ಕೊಡ್ತಾ ಹೋಗ್ತೀನಿ. ಆ ಮಾಹಿತಿ ಏನಾಗಿದೆ, ಓಕೆ, ಅದರಲ್ಲಿ ಎಕ್ಸಾಮ್ ಡೇಟನ್ನು ಕೊಟ್ಟಿದ್ದಾರೆ. ಎಸ್ ಎಸ್ ಸಿ ಜಿ ಡಿ ಆ್ಯಂಡ್ ಸಿ ಜಿ ಎಲ್ ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್ ಅಂತ ಹೇಳಿಕೆಸಿಂದ ಏನು ಸಿ ಜಿ ಎಲ್ ಡಿಗ್ರಿ ಮೇಲೆ ಏನು ಅಪ್ಲೈಯನ್ನು ಮಾಡಿದ್ರಲ್ಲ, ಸೊ ಅವೆರಡು ಹುದ್ದೆಗಳದ ಎಕ್ಸಾಮ್ ಡೇಟನ್ನು ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. ಅಂದರೆ ಕ್ಯಾಲೆಂಡರ್ ಪ್ರತಿ ವರ್ಷದಂತೆಯೂ ಕೂಡ ಈ ವರ್ಷನೂ ಎನಿ ಟೈಮ್ ಯಾವುದೇ ಒಂದು ಎಸ್ ಎಸ್ ಸಿದವರು ಎಕ್ಸಾಮನ್ನು ನೋಟಿಫಿಕೇಶನ್ ಮಾಡಿರಲಿ, ಯಾವುದೇ ಒಂದು ಎಕ್ಸಾಮ್ ಡೇಟನ್ನು ಮೆನ್ಷನ್ ಮಾಡಿರಲಿ, ಏನು ಮಾಡಿದರೂ ಕೂಡ ಒಂದು ಅಡ್ವಾನ್ಸ್ ಆಗಿ ಆಫೀಷಿಯಲ್ ಮುಖಾಂತರ ವೆಬ್ಸೈಟ್ನಲ್ಲಿ ನಿಮ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಓಕೆ, ಆ ಮಾಹಿತಿಯನ್ನು ನಾನು ನಿಮ್ಗೆ ಡೀಟೇಲ್ ಆಗಿ ಕೊಡ್ತಾ ಹೋಗ್ತೀನಿ. ಓಕೆ, ಎಲ್ಲೆಲ್ಲಿ ಎಕ್ಸಾಮ್ ಸೆಂಟರ್ಗೆ ಬರ್ತಾವಂತ ಹೇಳ್ಕೇಶಿಂದ ಆಲ್ಮೋಸ್ಟ್ ಅಲ್ಲಿ ಪ್ರತಿಯೊಬ್ಬರು ಕೂಡ ಎಕ್ಸಾಮ್ ಸೆಂಟರ್ಗಳನ್ನ ಅಪ್ಲೈ ಮಾಡಿದ್ರಿ. 3 ಎಕ್ಸಾಮ್ ಸೆಂಟರ್ಗಳನ್ನ ಚೂಸ್ ಮಾಡಿಕೊಡ್ರಿ, ಎಕ್ಸಾಮ್ ಸಿಟಿಗಳನ್ನ ಚೂಸ್ ಮಾಡಿಕೊಡ್ರಿ ಅಂತ ಹೇಳ್ಕೇಶಿಂದ ಆಪ್ಷನನ್ನು ಕೊಟ್ಟಿದ್ರು. ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ, ಎಸ್ ಎಸ್ ಜಿ 2024ರಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರಲ್ಲ, 24-25 ರಿಕ್ರೂಟ್ಮೆಂಟನ್ನು ಟೋಟಲಿ ಬಂದ್ಬಿಟ್ಟು 39,000 ಅಬವ್ ಹುದ್ದೆಗಳನ್ನ ಕಾಲ್ಫರ್ ಮಾಡಿದರು. ಅರ್ಜಿ ಕೂಡ ಪ್ರತಿಯೊಬ್ಬರು ಕೂಡ ಈ ಅರ್ಜಿಯನ್ನು ಸಲ್ಲಿಸಿದಿರಿ. ಹೋದ ಸರಿ ಕಟ್ ಆಫ್ ಎಷ್ಟು ನಿಂತಿತ್ತಪ್ಪ ಅಂತಂದರೆ 78 ಕಟ್ ಆಫ್ ನಿಂತಿತ್ತು. 78ಗೆ ಫಿಸಿಕಲ್ಗೆ ಅಟೆಂಡ್ ಆಗೋರಿಗೆ ಕಟ್ ಆಫ್ ನಿಂತಿತ್ತು. ಈ ಸರಿ ಎಷ್ಟು ಕಟ್ ಆಫ್ ಹೋಗ್ಬೋದು ಇಮ್ಯಾಜಿನೇಷನ್ ಮಾಡ್ಕೊಳ್ರಿ. ಓಕೆ, ಹೋದ ಸರಿನೇ ಅಷ್ಟು ನಿಂತಿದೆಯಪ್ಪ ಅಂತಂದರೆ ನೀವು ಈ ಸರಿ ಟಾರ್ಗೆಟ್ ಇಟ್ಕೊಂಡಿರೋರು ಏನಿಲ್ಲ ಅಂದರೂ 100 ಆಗಲೇಬೇಕು, 95 ಅಬವ್ ಆಗಲೇಬೇಕು. ಈ ಸರಿ ಏನಾದರೂ ನಿಮ್ಮದು 95 ಅಬವ್ ಸ್ಕೋರ್ ಆದರೆ ಮಾತ್ರ ನೀವು ಫಿಸಿಕಲ್ಗೆ ಬರ್ತೀರಾ. ಓಕೆ, ಯಾವುದೇ ಕಾಸ್ಟ್ನವರಾದರೂ ಕೂಡ 95 ಅಬವ್ ನಿಮ್ಮದು ಸ್ಕೋರ್ ಆಗಲೇಬೇಕು. ಯಾಕಂದರೆ ಕನ್ನಡದಲ್ಲಿ ಎಕ್ಸಾಮನ್ನು ಮಾಡಿರಲ್ಲ, ಹೈ ಸ್ಕೋರ್ ಕಟ್ ಆಫ್ ನಿಲ್ತಾ ಇದೆ. ನಾವೇನ್ಕೊಂಡಿದ್ವಿ, ಪ್ರೀವಿಯಸ್ ಇಯರ್ ಕಾನ್ಸ್ಟೇಬಲ್ ಕನ್ಫರ್ಮ್ ಆಗಿತ್ತಲ್ಲ, ನಾವು 60 ಅಬವ್ ಬಂದರೆ ಪಾಸ್ ಫಿಸಿಕಲ್ಗೆ ಕ್ವಾಲಿಫೈ ಆಗ್ಬೋದು ಅಂತ ಪ್ರತಿಯೊಬ್ಬರು ಕೂಡ ಅಂದ್ಕೊಂಡಿದ್ವಿ. ಅದು ಆಗಲಿಲ್ಲ. ಎಷ್ಟಕ್ಕೆ ನಿಂತಿತ್ತಪ್ಪ ಅಂತಂದರೆ 78ಗೆ ನಿಂತಿ. 78ಕ್ಕೆ ಅಂದರೆ ಈಗ ಫೈನಲ್ ಲಿಸ್ಟ್, ಈಗ ಫಿಸಿಕಲ್ ಮುಗೀತಿ, ಮೆಡಿಕಲ್ ಮುಗೀತಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗೀತಿ. ಇದೇ ತಿಂಗಳ 25ನೇ ತಾರೀಕಿಗೆ ಫೈನಲ್ ಲಿಸ್ಟನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಕೆಯಿಂದ ಹೊರಗಡೆ ಅಂತ ಸುದ್ದಿಗಳು ಬರ್ತಾ ಇದ್ದವು. ಸೊ ಆಫೀಷಿಯಲ್ ವೆಬ್ಸೈಟ್ ಮುಖಾಂತರ ಯಾವುದೇ ಥರ ಇನ್ನೂ ಮಾಹಿತಿ ಕೂಡ ಬಂದಿರಲಿಲ್ಲ. ಓಕೆ, ಈ ನೋಟಿಫಿಕೇಶನ್ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಎಕ್ಸಾಮ್ ಡೇಟ್ ಎಷ್ಟಂತ ಸ್ಟಾರ್ಟ್ ಆಗುತ್ತೆ, ಎಷ್ಟೆಷ್ಟು ಕಟ್ ಆಫ್ ನಿಲ್ಲಬಹುದು ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈಗ 95 ಮತ್ತು ಹೋಗಬೇಕಂತ ಹೇಳಿದ ಕಾನ್ಸ್ಟೇಬಲ್ ಜಿ ಡಿ, ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್, CFF, SSF, ರೈಫಲ್ಮನ್ ಜಿ ಡಿ ಇನ್ ಅಸ್ಸಾಂ ರೈಫಲ್ಸ್ ಆ್ಯಂಡ್ ಶಿಪಾಯಿ ಇನ್ ನ್ಯಾಗ್ರೋಟಿಕ್ಸ್ ಸೆಂಟ್ರಲ್ ಕಂಟ್ರೋಲ್ ಬ್ಯೂರೋ ಇನ್ ಎಕ್ಸಾಮಿನೇಷನ್ 2025. ಓಕೆ, ಎಷ್ಟನೇ ತಾರೀಕಿಂತ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ರಪ್ಪ ಅಂತಂದರೆ ಫೆಬ್ರವರಿ ತಿಂಗಳ ಅಂದರೆ 2025 ಎಷ್ಟನೇ ತಾರೀಕಿಂತ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಯ್ತಾವ ಅಂದ್ಕೊಡ್ರಿ. 4th ಫೆಬ್ರವರಿ 2025ಗೆ ನಿಮ್ಮ ಎಕ್ಸಾಮ್ ಕಂಡಕ್ಟ್ ಸ್ಟಾರ್ಟ್ ಆಗುತ್ತೆ. ಆನ್ಲೈನ್ ಮುಖಾಂತರ ಎಕ್ಸಾಮ್ ಸ್ಟಾರ್ಟ್ ಆಗುತ್ತಲ್ಲ, 4/2/2025ರಿಂದ. ಸೊ ಈ ಡೇಟಿಗೆ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆದರೆ ನಿಮ್ಮ ಅಡ್ಮಿಟ್ ಕಾರ್ಡ್ ಯಾವಾಗ ಬರ್ಬೋದು, ಎಕ್ಸಾಮ್ ಸಿಟಿಯನ್ನು ಯಾವಾಗ ಚೆಕ್ ಮಾಡ್ಕೊಳ್ಬೋದು, ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಸಂಪೂರ್ಣವಾದಂಥ ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೀನಿ ಅಂತಂದರೆ ಪೂರ್ತಿ ಎಂಡ್ ಮಟ್ಟ ನೋಡ್ಕೊಡ್ರಿ, ಕ್ಲಿಯರ್ ಆಗಿ ನಿಮ್ಗೆ ಅದಕ್ಕೆ ಅರ್ಥ ಆಗುತ್ತೆ. ಯಾಕಂದರೆ ಅರ್ಧಂಬರ್ಧ ನೀವು ಆ ಮಾಹಿತಿಗಳನ್ನ ತಿಳ್ಕೊಂಡ್ರೆ ಯಾವ ಅಪ್ಡೇಟು ಕೂಡ ನಿಮಗೆ ಕ್ಲಿಯರಿಟಿಗೆ ಅರ್ಥ ಆಗಲ್ಲ ಸ್ನೇಹಿತರೆ. ಓಕೆ, ಇಲ್ಲಿ ನೋಡ್ಕೊಡ್ರಿ, ಇಷ್ಟನೇ ತಾರೀಕಿಗೆ ಸ್ಟಾರ್ಟ್ ಆಗಿ 25th ಫೆಬ್ರವರಿಗೆ ಕ್ಲೋಸ್ ಆಗ್ತಾವೆ. ಎಷ್ಟಪ್ಪ ಅಂತಂದರೆ 25th ಫೆಬ್ರವರಿಗೆ ಟೋಟಲಿ 25 ದಿನ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಟೋಟಲಿ 25 ದಿನದವರೆಗಡೆ ಒಂದಿಷ್ಟು ಅದರಲ್ಲಿ ಗ್ಯಾಪ್ಗಳಿದಾವೆ. ಎಷ್ಟಪ್ಪ ಅಂದರೆ 21, 18, 19 ಅಂದ್ರೆ ಕಂಟಿನ್ಯೂ ಅದಾವೆ. ಆಲ್ಮೋಸ್ಟ್ ಆಲ್ ಎಕ್ಸಾಮನ್ನು ಯಾವುದೇ ಥರನಾದಂಥ ಗ್ಯಾಪ್ ಇಲ್ಲ. ಪ್ರತಿಯೊಂದು ಎಕ್ಸಾಮನ್ನು ಕಂಟಿನ್ಯೂ ಆಗಿ ಡೈಲಿ 3 ಶಿಫ್ಟ್ 4 ಶಿಫ್ಟನ್ನು ಕಂಡಕ್ಟನ್ನು ಮಾಡ್ತಾ ಇದ್ದಾರೆ. ಎಷ್ಟಪ್ಪ ಅಂದರೆ 4 ಶಿಫ್ಟ್ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಮೊದಲಿಗೆ 3 ಶಿಫ್ಟ್ ಮಾತ್ರ ಎಕ್ಸಾಮ್ ಇದ್ದು 1 ತಾಸು ಟೈಮಿಂಗ್ ಅಲ್ಲ, 4 ಶಿಫ್ಟ್ ಆರಾಮ್ಸೆಯಾಗಿ ಕವರನ್ನು ಮಾಡ್ತಾನೆ ಇರ್ತಾರೆ. ಆನ್ಲೈನ್ ಮುಖಾಂತರ ಎಕ್ಸಾಮನ್ನು ಇರ್ತೈತಿ. ಪ್ರತಿಯೊಬ್ಬರು ಕೂಡ ಇದ್ರ ಬಗ್ಗೆ ಸ್ಟಡಿಯನ್ನು ಮಾಡ್ತಾ ಇದ್ರಿ. SSC GDಯಲ್ಲಿ ನಾನು ಯಾವುದಾದ್ರೂ ಒಂದು ವರದಿಯನ್ನು ಹಾಕ್ಕೊಳ್ಳೇಬೇಕಂತ ಹೇಳಿಕೆಯಿಂದ ಕನಸನ್ನು ಕಟ್ಕೊಂಡಿದ್ದಾರೆ ಎಲ್ಲರೂ ಕೂಡ.
ಎಲ್ಲರಿಗೂ ಕೂಡ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ದಿರಲ್ಲ, ಇದೇ ಧಾರಣೆಗೆ ಮಾಡಿಕೊಡ್ರಿ. ನಾನು ಏನಿಲ್ಲ ಅಂತಂದ್ರೂ 1 ತಿಂಗಳಾಯಿತು SSC GD ಯಾವುದೇ ಇನ್ಫಾರ್ಮೇಷನನ್ನು ಕೊಟ್ಟಿರಲಿಲ್ಲ. ಈ ನೋಟಿಫಿಕೇಶನ್ ಆಗಿದ್ದ ಮಾಹಿತಿಯನ್ನು ಯಾವುದೂ ಕೂಡ ಕೊಟ್ಟಿರಲಿಲ್ಲ. ಪ್ರತಿಯೊಬ್ಬರು ಕೂಡ ಕಮೆಂಟ್ನ ಹಾಕ್ತಿದ್ರೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡಿ ಸರ್ ಅಂತ ಹೇಳಿ. ಆದ ಕಾರಣಕ್ಕೋಸ್ಕರ ನಾನು ಯಾವುದೇ ಒಂದು ಎಕ್ಸಾಮ್ ಡೇಟ್ ಅನೌನ್ಸ್ಮೆಂಟ್ ಆದಮೇಲೆ ಆ ಮಾಹಿತಿಯನ್ನು ನಿಮಗೆ ತಿಳಿಸಿದ್ರೆ ಆಯಿತು ಅಂತ ಹೇಳಿ ಇಷ್ಟು ದಿನ ವೇಟ್ ಮಾಡ್ತಾ ಇದ್ದೆ. ಓಕೆ, ನಿಮ್ಮ ಅಡ್ಮಿಟ್ ಕಾರ್ಡ್ ಯಾವಾಗ ಬರ್ತಪ್ಪ ಅಂದರೆ ಈಗ ನೋಡ್ಕೊಡ್ರಿ, ಫಸ್ಟ್ ಡೇಟಿಗೆ ನಿಮ್ಮದು 4ನೇ ತಾರೀಕಿಗೆ ಎಕ್ಸಾಮ್ ಇದೆ ಅಂತ ಅಂದ್ಕೊಳ್ರಿ. ಯಾರು ಕೂಡ 25ಕ್ಕೆ ಬರ್ಬೋದು ಅಂತ ಅಂದ್ಕೊಳ್ಬೇಡ್ರಿ. 4ನೇ ತಾರೀಕಿಗೆ ನನ್ನ ಎಕ್ಸಾಮ್ನ ಇರ್ತೈತಿ, ನಾನು ಅದ್ರ ತಕ್ಕಂಗೆ ನಾನು ಸ್ಟಡಿ ಮಾಡಬೇಕು ಅಂತ ಹೇಳಿ ಪ್ರಿಪ್ರೇಷನ್ ಆಗ್ತಾ ಹೋಗ್ರಿ. ಇಲ್ಲಿ 4ನೇ ತಾರೀಕಿಗೆಪ್ಪ ಅಂತಂದರೆ ನಿಮ್ಮದು ಜನವರಿ 28ಕ್ಕೆ 29ಗೆ ಅಡ್ಮಿಟ್ ಕಾರ್ಡ್ ಬರ್ತದೆ. ಎಷ್ಟಪ್ಪ ಅಂದರೆ 4ನೇ ತಾರೀಕು ಇರುವುದು. ಓಕೆ, ಎಕ್ಸಾಮ್ ಸಿಟಿ ಆ್ಯಂಡ್ ಎಕ್ಸಾಮ್ ಡೇಟ್ ಅದು ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಟೋಟಲಿ 15 ಡೇಸ್ ಬ್ಯಾಕ್ 4ನೇ ತಾರೀಕು ಅಂತಂದರೆ ಜನವರಿ 15ರ ನಂತರ ನಿಮ್ಮ ಎಕ್ಸಾಮ್ ಸಿಟಿ ಎಕ್ಸಾಮ್ ಡೇಟು ಎಷ್ಟೇ ಶಿಫ್ಟ್ ಅಂತ ಹೇಳಿಂದ ಆ ಮಾಹಿತಿಯನ್ನು ಆ ಡೇಟಿಗೆ ಕೊಡ್ತಾರೆ. ಓಕೆ, ಪ್ರತಿಯೊಂದು ಮಾಹಿತಿನ SSC GDದಲ್ಲಿ ಯಾವುದೇ ಒಂದು ಅಪ್ಡೇಟ್ ಆಗಿರಲಿ, ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು, ಪ್ರೈವೇಟ್ ಜಾಬು, SSL, MTS, CGL, CHSL, ಜೂನಿಯರ್ ಇಂಜಿನಿಯರಿಂಗು, ನೆಕ್ಸ್ಟು ಸಾಕಷ್ಟು ಹುದ್ದೆಗಳನ್ನ ಕಾಲ್ಫರ್ಮ್ ಮಾಡ್ತಾನೆ ಇರ್ತಾರೆ. ಸ್ಟೆನೋಗ್ರಾಫರ್ ಹುದ್ದೆಗಳನ್ನ ಕಾಲ್ಫರ್ಮ್ ಮಾಡ್ತಾರೆ. ನೆಕ್ಸ್ಟ್ ಫೇಸ್ 12 ಕಂಪ್ಲೀಟ್ ಆಯಿತು, ಫೇಸ್ 13 ಅಂತ ಹೇಳಿ ಪ್ರತಿ ವರ್ಷವೂ ಕೂಡ ನೋಟಿಫಿಕೇಶನ್ಗಳು ಕಾಲ್ಫರ್ಮ್ ಆಗ್ತಾನೆ ಇರ್ತವೆ. ನೆಕ್ಸ್ಟ್ ಇಯರ್ SSC GD ಕಾಲ್ಫರ್ಮ್ ಆಗೋದು ಬಿಡೋದು ಇನ್ನೂ ಏನೂ ಕ್ಯಾಲೆಂಡರ್ ಬಿಡುಗಡೆ ಆಗಿಲ್ಲ. ಸೊ ನಾವು ಇಷ್ಟನ್ನು ನೋಡ್ಕೊಳ್ಳೋಣ. 2024-25 ರಿಕ್ರೂಟ್ಮೆಂಟನ್ನು 39,000 ಹುದ್ದೆಗಳನ್ನ ಕಾಲ್ಫರ್ಮ್ ಮಾಡಿದಾರಪ್ಪ ಅಂತಂದರೆ ನೀವು ಅಂದ್ಕೊಳ್ರಿ ಇನ್ನೂ 10,000 ಜಾಸ್ತಿ ಪಕ್ಕ ಆಗೇ ಆಗ್ತಾವೆ. ಎಷ್ಟಾಗ್ತಾವಪ್ಪ ಅಂದ್ರೆ ಟೋಟಲಿ 50,000 ನಿಯರ್ ನಿಮ್ಗೆ ವೇಕೆನ್ಸೀಸ್ಗಳು ಕಾಲ್ಫರ್ಮ್ ಆಗೇ ಆಗ್ತಾವೆ. ಎಲ್ಲರೂ ಕೂಡ ಸ್ಟಡಿಯನ್ನು ಮಾಡ್ತಾಯಿದ್ರಿ. ಒಂದು ಸ್ವಲ್ಪ ಎಫರ್ಟ್ ಹಾಕಿ ನೆಕ್ಸ್ಟ್ ಇಯರ್ ಕಾಲ್ಫರ್ಮ್ ಮಾಡ್ತಾರೋ ಇಲ್ಲೋ ಅನ್ನೋ ಕಾರಣ ಇಟ್ಕೊಂಡ್ಕೇಸಿಂದ ಎಫರ್ಟ್ ತಗೊಂಡು ಲಾಸ್ಟ್ ಸ್ಟೇಜ್ ಇದ್ದವರು ಪ್ರತಿಯೊಬ್ಬರು ಕೂಡ ಡಾಕ್ಯುಮೆಂಟ್ಗಳನ್ನ ಕರೆಕ್ಟಾಗಿ ಇಟ್ಕೊಳ್ರಿ. ಡಾಕ್ಯುಮೆಂಟ್ನಲ್ಲಿ ಎಷ್ಟೋ ಜನ ಫೇಲ್ಗಳನ್ನು ಮಾಡಿದಾರ. ಡಾಕ್ಯುಮೆಂಟ್ಗಳಲ್ಲಿ ಯಾವುದೇ ಥರನಂತ ಡೌಟನ್ನು ಇಟ್ಕೊಳ್ಬೇಡ್ರಿ. ಡಾಕ್ಯುಮೆಂಟ್ಗಳಿಗೆ ಪ್ರತಿಯೊಂದು ವಿಡಿಯೋನ ಮಾಡಿ ಹಾಕಿದ್ದೀನಿ. ಸೊ ಇದರ ಸಿಲೆಬಸ್ಸು ಕೂಡ ನಾನು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಬೇಕಾದ್ರೆ ನಾನು ಯೂಟ್ಯೂಬ್ ಚಾನಲ್ದಲ್ಲಿ SSC GD ಸಿಲೆಬಸ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಆ ವಿಡಿಯೋ ಕೂಡ ಸಿಗ್ತದೆ. ಈ PDF ಏನಾದರೂ ನೋಡ್ಕೊಳ್ಬೇಕು ಅಂದ್ಕೊಂಡ್ರೆ ನನ್ನ ಟೆಲಿಗ್ರಾಮ್ SSC ಪ್ಯಾರಾಮಿಲಿಟರಿ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ಜಾಯಿನ್ ಆದರೆ ನಿಮ್ಗೆ ಈ PDF ಕೂಡ ಅಲ್ಲಿ ಶೇರ್ ಮಾಡಿರ್ತೀನಿ. ಹೋಗಿ ಒಂದ್ಸರಿ ನೀವು ಡೌನ್ಲೋಡ್ ಮಾಡ್ಕೊಂಡು ನೀವು ಕೂಡ ಚೆಕ್ ಮಾಡ್ಕೊಳ್ಬೋದು. ಓಕೆ, ಯಾರಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯಿನ್ ಆಗಿದ್ದೀರಾ, ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೂ ಕೂಡ, ಯಾಕೆಂದರೆ ಎಷ್ಟೋ ಜನ ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡಿರ್ತಾರೆ, ಫಸ್ಟ್ ಟೈಮ್ ಅರ್ಜಿಯನ್ನು ಸಲ್ಲಿಸಿರ್ತಾರಲ್ಲ, ಅವರಿಗೆಲ್ಲ ಮಾಹಿತಿ ಕೂಡ ಗೊತ್ತಿರಲ್ಲ. ಅವ್ರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿಕೊಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ರೈಟ್ ಸೈಡಿಗೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತದೆ. ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬೆಲ್ ಐಕನ್ ಅಂತ ಕಾಣ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಕೊಟ್ಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಪ್ರತಿಯೊಂದು ಅಪ್ಡೇಟ್ ಏನಿದೆಯಲ್ಲ ನೋಟಿಫಿಕೇಶನ್ ಮುಖಾಂತರ ಡೈಲಿ ಮಾಹಿತಿ ಕೂಡ ನಿಮ್ಗೆ ಗೊತ್ತಾಗ್ತಾನೆ ಇರ್ತದೆ. ಸೊ ನಮ್ಮ ಇನ್ಸ್ಟಾಗ್ರಾಮ್ ID ಬಂದ್ಬಿಟ್ಟು HJ ಪ್ಯಾರಾಮಿಲಿಟರಿ ಏನು ಯೂಟ್ಯೂಬ್ ಚಾನಲ್ ಏನು ಹೆಸರಿಟ್ಟಿದ್ವಲ್ಲ ಅದನ್ನೇ ನೀವು ಇನ್ಸ್ಟಾದಲ್ಲಿ ಸರ್ಚ್ ಮಾಡಿದರೆ ಪ್ರತಿಯೊಂದು ಶಾರ್ಟ್ ಆದಂಥ ಅಪ್ಡೇಟ್, ಅಡ್ಮಿಟ್ ಕಾರ್ಡ್ ಆಗಿರಲಿ, ರಿಸಲ್ಟ್ ಆಗಿರಲಿ, ಯಾವುದೇ ಒಂದು ಮಾಹಿತಿ ಕೂಡ ನಾನು ನಿಮ್ಗೆ ಅಲ್ಲಿ ಶೇರ್ ಮಾಡಿರ್ತೀನಿ. ಅಲ್ಲಿ ಕೂಡ ಹೋಗಿ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಿಕೊಡ್ರಿ. ಅಲ್ಲಿ ನಿಮ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಅಲ್ಲಿ ಕೂಡ ಸಿಗ್ತಾನೆ ಇರ್ತದೆ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಚೆನ್ನಾಗಿ ಸ್ಟಡಿ ಮಾಡಿಕೊಡ್ರೆ. ಜೈ ಹಿಂದ್, ಜೈ ಕರ್ನಾಟಕ.